ಒಬ್ಬ ಹೆಂಗಸು, ದೇವರೇ ನನ್ನ ಮಗಳು ಅಸ್ವಸ್ಥಳಾಗಿದ್ದಾಳೆ, ಅವಳನ್ನ ಬಿಡಿಸು ಅಂತ ಕೇಳಿಕೊಂಡು ಬಂದಾಗ, ಆಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ ಈ ಅಮ್ಮ ಬಾಳೊತ್ತು ನಮ್ಮನ್ನ ಏನ್ ಮಾಡ್ತಾ ಇದ್ದಾಳೆ, ಕಾಡಿಸ್ತಾ ಇದ್ದಾಳೆ, ಇವಳಿಗೆ ಏನಾದರೂ ಒಂದು ನೀನು ದಾರಿ ತೋರಿಸು, ಏನಾದರೂ ಒಂದು ಉಪಕಾರ ಮಾಡು. ಆಗ ಯೇಸು ಸ್ವಾಮಿ ಏನ್ ಹೇಳಿದ್ರು ಗೊತ್ತಾ ನಿಮಗೆ? ಹೇಳ್ರಿ ನೋಡೋಣ. ಏನ್ ಹೇಳಿದ್ರು? ಮಕ್ಕಳು ತಿನ್ನುವ ರೊಟ್ಟಿಯನ್ನ ನಾವು ಯಾರಿಗೆ ಹಾಕಲ್ಲ? ನಾಯಿ ಮರಿಗಳಿಗೆ ಹಾಕಲ್ಲ. ಯಾರು ತಿನ್ನುವ ರೊಟ್ಟಿ? ಹೇಳ್ರಿ ಯಾರು ತಿನ್ನುವ ರೊಟ್ಟಿ? ಮಕ್ಕಳು ತಿನ್ನುವ ರೊಟ್ಟಿ ಅಂದ್ರೆ ಯಾರು ಗೊತ್ತಾ? ನಾವಲ್ಲ, ಇಸ್ರಾಯೇಲ್ರು ದೇವ್ರ ಮಕ್ಕಳು. ಇಸ್ರಾಯೇಲರು ಎಲ್ಲರೂ ಯಾರು? ಯಹೂದಿ, ಅವರೆಲ್ಲ ದೇವ್ರ ಮಕ್ಕಳು. ನಾಯಿಗಳಂದ್ರೆ ಯಾರು? ನಾವೆಲ್ಲ ಅವರ ದೃಷ್ಟಿಯಲ್ಲಿ ನಾಯಿಗಳ ತರ ನಾಯಿಗಳಿಗೆ ಹಾಕಲ್ಲ ಅಂತ ಯೇಸು ಸ್ವಾಮಿ ಹೇಳ. ಅಂದ್ರೆ ಯೇಸು ಸ್ವಾಮಿ ತನ್ನ ಜೀವ ಕೊಡಕ್ಕಿಂತ ಮುಂಚೆ ನಮಗಾಗಿ ಆತನು ಏನ್ ಮಾಡಲಿಲ್ಲ, ಆತನು ಬರಲಿಲ್ಲ. ಆದರೆ ಯಾವಾಗ ಯೇಸು ಸ್ವಾಮಿ ಸತ್ತು ಪುನರುತ್ಥಾನವಾಗಿ ಪರಲೋಕಕ್ಕೆ ಹೋದ್ರೋ, ಆಮೇಲೆ ಅನ್ಯ ಜನರಾಗಿರುವ ನಮ್ಮೆಲ್ಲರಿಗೂ ಏನ್ ಬಂತು? ಈ ಸುವಾರ್ತೆ ಬಂತು. ಇವತ್ತು ನಾವೆಲ್ಲರೂ ಏನಾಗಿದ್ದೇವೆ? ದೇವರ ಮಕ್ಕಳಾಗುವ ಅಧಿಕಾರವನ್ನು, ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಅಂಗೀಕಾರ ಮಾಡಿಕೊಂಡ್ರು ಅವ್ರಿಗೆಲ್ಲರಿಗೂ ಏನ್ ಕೊಟ್ಟಿದ್ದೇನೆ ಇವಾಗ? ದೇವರ ಮಕ್ಕಳಾಗುವ ಅಧಿಕಾರ. ಹಳೆ ಒಡಂಬಡಿಕೆಯಲ್ಲಿ ಸುನ್ನತಿ ಮಾಡ್ಕೊಳ್ಬೇಕಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಏನಾಗಬೇಕಾಗಿದೆ? ನಾವು ದೇವರ ಮಕ್ಕಳಾಗಬೇಕಾಗಿದೆ. ಅರ್ಥ ಆಯ್ತು ಹೇಳ್ತಾ ಇರೋದು? ಹಾಗಾದ್ರೆ ನಾವು 3 ಕಾರ್ಯ ನೋಡಿದ್ವಿ. ಒಂದು, ಅಪರಾಧಗಳನ್ನ ಮಾಡ್ತಿದ್ವಿ. ಎರಡನೇದಾಗಿ ನಮಗೂ ಏನಿಲ್ಲ, ಯಾವ ಸುನ್ನತಿ ಇರ್ಲಿಲ್ಲ, ಗುರುತಿರ್ಲಿಲ್ಲ. ಅರ್ಥ ಆಯ್ತರ? ಈಗಲಾದರೂ ನಾವೇನಾಗಿದ್ದೀವಿ? ದೇವರ ಮಕ್ಕಳು ಆಗಿದ್ದೇವೆ. ಮೊದಲು ಅಪರಾಧಿಗಳು, ಈಗ ನಾವು ನೀತಿವಂತರು. ಮೊದಲು ಸುನ್ನತಿಲ್ಲದವರು, ಈಗ ನಮಗೇನಾಗಿದೆ? ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದೆ. ಅದಕ್ಕೆ ಈ ದೇವರ ಹೇಗೆ ಮಕ್ಕಳಾದ್ವಿ? ಹೊರಗಡೆ ತೋರುವಿಕೆಯಲ್ಲಿ ಮಕ್ಕಳಾಗಲಿಲ್ಲ. ಅಬ್ರಾಮನು, ಈಸಾಕನು, ಯಾಕೋಬನು ಅವರೆಲ್ಲರೂ ಏನ್ ಮಾಡಿದ್ರು? ಹೊರಗಿನ ತೋರುವಿಕೆಯಲ್ಲಿ ಸುನ್ನತಿ ಮಾಡಿಕೊಂಡು ನಾವು ಅಬ್ರಾಮನ ಮಕ್ಕಳು, ದೇವರ ಮಕ್ಕಳು ಅಂತ ಹೇಳಿ ಜಂಬ ಪಡ್ತಿದ್ರು. ಆದರೆ ನಾವು ಇವಾಗ ಅಬ್ರಾಮನ ಮಕ್ಕಳಲ್ಲ, ಈಸಾಕನ ಮಕ್ಕಳಲ್ಲ, ಯಾಕೋಬನ ಮಕ್ಕಳಲ್ಲ. ಯಹೂದ್ಯರು, ಇಸ್ರಾಯೇಲರು ಅವರೆಲ್ಲರೂ ಯಾರ ಮಕ್ಕಳಾಗಿದ್ರು? ಅಬ್ರಾಮನ ಮಕ್ಕಳು, ಈಸಾಕನ ಮಕ್ಕಳು, ಯಾಕೋಬನ ಮಕ್ಕಳು. ಅದಕ್ಕೆ ಅವರು ಅವಾಗವಾಗ ಹೇಳ್ಕೊಳ್ತಾ ಇದ್ರು, ನಮ್ಮ ಆ ಪೂರ್ವಿಕವಾದ ತಂದೆ ಯಾರು ಗೊತ್ತಾ? ನಮ್ಮ ತಂದೆ ಅಬ್ರಾಮನು. ನಮ್ಮ ತಂದೆಗಳು ಯಾರು ಗೊತ್ತಾ? ಈಸಾಕ, ಯಾಕೋಬ ಅಂತ ಹೇಳಿ ಸತ್ತು ಹೋದವರನ್ನು ಕುರಿತು ಅವರು ಹೆಚ್ಚಳ ಪಡುತ್ತಿದ್ರು. ಆದರೆ ಈಗ ನಾವು ಅಬ್ರಾಮನ ಮಕ್ಕಳಲ್ಲ, ಈಸಾಕನ ಮಕ್ಕಳಲ್ಲ, ಯಾಕೋಬನ ಮಕ್ಕಳಲ್ಲ. ಯಾರ ಮಕ್ಕಳಾಗಿದ್ದೀವಿ? ದೇವರ ಮಕ್ಕಳಾಗಿದ್ದೀವಿ. ಯಾವುದು ಒಳ್ಳೇದು? ದೇವರ ಮಕ್ಕಳಾಗಿರೋದು ಒಳ್ಳೇದಾ? ಅಬ್ರಾಮ್, ಈಸಾಕ, ಯಾಕೋಬನ ಮಕ್ಕಳಾಗಿರುವುದು ಒಳ್ಳೇದಾ? ಆಗ ನೀವು ಯಾರ ಮಕ್ಕಳು ಇವಾಗ? ಹಲ್ಲೆಲೂಯ. ಈಗ ನಿಜವಾಗಿ ಹೆಚ್ಚಳ ಪಡಬೇಕಾಗಿರೋದು, ಸಂತೋಷ ಪಡಬೇಕಾಗಿರೋದು ನಾವ ಅವರ? ಎಲ್ಲರೂ ಹೇಳ್ರಿ, ಯಾರು? ಏನಾರು ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ. ಹಾಗಾದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದನ್ನ ಎಲ್ಲಿ ಹೊಂದಿದ್ದೇವೆ? ನಮ್ಮ ಹೃದಯದಲ್ಲಿ ಹೊಂದಿದ್ದೇವೆ. ಶರೀರದಲ್ಲಿ ನಮ್ಗೆ ಯಾವ ಗುರುತಿಲ್ಲ. ಈಗ ನೀವು ದೀಕ್ಷೆ ಸ್ಥಾನ ತಗೊಂಡಿದ್ದೀರಿ, ಏನಾದ್ರು ಗುರ್ತಾಯ್ತಾ? ಲೋಕದವ್ರು ದೀಕ್ಷೆ ತಗೊಂಡ್ರೆ ಅವ್ರು ಏನ ಕೇಳ್ತಾರೆ? ಏನಾದ್ರು ಒಂದು ಮಣ್ಣಿನೋ, ಸರನೋ, ದಾರನೋ ಏನೋ ಒಂದು ಹಾಕೊಳ್ತಾರೆ. ನಮಗೇನಾರು ಆಯ್ತಾ ಹಂಗೆ? ಇಲ್ಲ. ಹಾಗಾದ್ರೆ ನಮಗೇನು ಗುರುತು? ಹೃದಯದಲ್ಲಿ ನಮಗೆ ಗುರುತಾಗಿದೆ. ನಮ್ಮನ್ನು ನೋಡುವಾಗ ಯಾರು ಗೊತ್ತಾಗುತ್ತೆ? ದೇವರಿಗೂ ದೇವದೂತರಿಗೆ ಗೊತ್ತಾಗತ್ತೆ, ಈತ ನನ್ನ ಮಗನು, ಈತ ನನ್ನ ಮಗಳು ಎಂಬುದಾಗಿ. ಸೈತಾನನಿಗೆ ಗೊತ್ತು ನಮ್ಮನ್ನು ಕುರಿತು ಇವ್ರು ಯಾರು ಎಂಬುದಾಗಿ. ನೀನು ನೋಡ್ರೆ ಸೈತಾನನಿಗೆ ಏನಿದೆ? ಭಯ ಇದೆ. ಸುನ್ನತಿ ಇದ್ದವರಿಗೆ ನೋಡುವಾಗ ಅನ್ಯ ಜನರು, ಬೇರೆಯವರು ಎದುರುತ್ತಿದ್ರು. ಆದರೆ ಈಗ ಸುನ್ನತಿಯಾದ ನಮ್ಮನ್ನ, ಇವತ್ತು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿರುವ ನಮ್ಮನ್ನ ನೋಡುವಾಗ ಯಾರಿಗೆ ಭಯ? ಸೈತಾನನಿಗೆ ಭಯ. ನೀವು ಸೈತಾನಿಗೆ ನೀವು ಭಯ ಪಡ್ತಾ ಇದ್ದೀರಿ.
ನಿಮಗಿಂತ ಭಯ ಯಾರು ಗೊತ್ತಾ ಇರೋದು? ಸೈತಾನನಿಗೆ ಭಯ. ಯಾರಿಗೆ? ಈಗ ಆವುಗ್ ಭಯ ಜಾಸ್ತಿನ ನಮಗ್ ಭಯ ಜಾಸ್ತಿನ ಅಂದ್ರೆ ಅರ್ಥ ಏನ್ ಗೊತ್ತಾ? ನಮಗೆ ಪಾಸ್ಟ್ರೆ ಭಯ, ನಾಗರಾವು ಪಾಸ್ಟ್ರೆ ಭಯ. ನಾಗರಾವಿಗೆ ಎಲ್ಲರಿಗಿಂತ ಭಯ ಯಾರಿಗೆ? ನಾಗರಾವಿಗೆ ಭಯ. ಅದಕ್ಕೆ ಅದು ಕಚ್ಚೋದು, ಭಯದಿಂದ ಕಚ್ಚುತ್ತೆ. ನನ್ನೆಲ್ಲ ಹೊಡೆದ್ ಬಿಡ್ತಾರೋ, ನನ್ನೆಲ್ಲ ಸಾಯಿಸ್ಬಿಡ್ತಾರೋ ಅಂತೇಳಿ ಅದಕ್ಕೆ ಬಹಳ ಭಯ. ಆದ್ರೆ ನಾವು ನಮಗ್ ಭಯ ಪಟ್ಟು ನಾವೇನ್ ಮಾಡ್ತೀವಿ? ಓಡೋಗ್ತೀವಿ. ಅಲ್ಲೂಯ್ಯ. ನೋಡ್ರಿ, ಆ ಒಂದ್ ತಕ್ಷಣ ಮಂಜಣ್ಣನ ಕಾಲ ಹತ್ರ ಹಾವು ಬಂದೈತೆ ನೋಡ್ರಲ್ಲಿ. ಮಂಜಣ್ಣ ಆಗ್ಲೇ ಕಾಲ ನೋಡ್ತಾನೆ, ಬಾಂಬ್ ನೋಡ್ತಾ ಇತ್ತು. ಮಂಜಣ್ಣಗೆ ಹಾವು ಅಂದ್ರೆ ಭಾರಿ ಭಯ. ಅರ್ಥ ಆಯ್ತರ? ಯಾರಿಗ್ ಭಯ ಜಾಸ್ತಿ? ಹಾವುಗ ಮನುಷ್ಯನ್ಗ? ಹಾವುಗೇನೆ ಭಯ. ಅರ್ಥ ಆಯ್ತರ? ಅದೇ ತರ ಸೈತಾನನಿಗೆ ಬಹಳ ಭಯ. ಆದರೆ ಇದು ಗೊತ್ತಿಲ್ದಿರೋದಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ? ಸೈತಾನನಿಗೆ ನಾವು ಎದುರ್ತಾ ಇದೀವಿ. ಅದಕ್ಕೆ ಸೈತಾನಿಗೆ ನಾವು ಅಂಜಬೇಕಾಗಿಲ್ಲ. ನೀವು ದೇವರ ಮಕ್ಕಳಾಗಿದ್ದೀರಿ ಎಂಬಂತ ಭಯ, ಅದಕ್ಕೆ ಅಧಿಕಾರ ನೀವು ಹೊಂದಿದ್ದೀರಿ. ದೇವರ ಮಕ್ಕಳಾದ ಮೇಲೆ ನೀವು ಬಾಧ್ಯರು, ಅಧಿಕಾರವನ್ನ ನೀವೇನ್ ಮಾಡಿದ್ದೀರಿ? ಹೊಂದಿದವರಾಗಿದ್ದೀರಿ. ಹಾಗಾದ್ರೆ ನಾವು ಶರೀರ ಭಾವದಲ್ಲಿ ಮೂರನಾಗಿ ನೋಡ್ತೀವಿ, ಸತ್ತವರಾಗಿದ್ವಿ, ಅಗಲಿ ಹೋಗಿದ್ವಿ, ಸಂಬಂಧ ಇಲ್ಲದಂತಿತ್ತು. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ಏನ್ ಮಾಡಿದಾನೆ? ದೇವರು ಕ್ರಿಸ್ತನೊಂದಿಗೆ ನಮ್ಮನ್ನ ಬದುಕಿಸಿದ್ದಾನೆ. ಬದುಕಿಸುತ್ತಾನ, ಬದುಕಿಸಿದ್ದಾನನ? ನಾವು ಬದುಕುವವರಲ್ಲ, ಬದುಕಿದ್ದೇವೆ. ನಾವು ಇನ್ನೂ ಬದುಕಕ್ಕೆ ಹೋಗೋರಲ್ಲ. ಈಗಾಗಲೇ ಕ್ರಿಸ್ತನ ಜೀವ ನಮ್ಮಲ್ಲಿ ಬಂದಿದೆ. ಇದನ್ನ ನಂಬಿದರೆ ದೇವರ ಮಹಿಮೆಯನ್ನ ಕಾಣುತ್ತೇವೆ. ಈಗ ಪ್ರಾಬ್ಲಮ್ ಎಲ್ಲಿ ಗೊತ್ತಾ? ನಾವು ಕೇಳ್ತೀವಿ, ಆದರೆ ಕೇಳದ್ನ ನಾವೇನ್ ಮಾಡಲ್ಲ? ಹೃದಯಕ್ಕೂ ನಮ್ಮ ಮನಸ್ಸಿಗೂ ಹಚ್ಕೊಳ್ಳಲ್ಲ. ಇವತ್ತು ನಾನು ಒಂದು ವಾಕ್ಯವನ್ನ ಗ್ರೂಪ್ ಅಲ್ಲಿ ಹಾಕಿದ್ದೆ. ಏನಂತ ಹಾಕಿದೆ? ಯಾರಿಗ ನೆನಪಿದೆ? ನೋಡ್ದ ಹಂಗೆ ಹೇಳ್ರಿ ನೋಡೋಣ. ಏನ್ ಹಾಕಿದಪ್ಪ ನೋಡ್ರಿ. ನಮ್ಮವರು ಹೃದಯದ ಹಾಕಿದ್ರಿ. ಆಮೇಲೆ ಅದು ಪಕ್ಕದಲ್ಲಿ ಇನ್ನೊಂದು ಇತ್ತು, ಹೃದಯದ ಪಕ್ಕದಲ್ಲಿ ಮೆದುಳು ಇತ್ತು. ಏನು? ಆದರೆ ನಾನು ಅದಲ್ಲಿ ಹಾಕಿದ್ದೇನಂತೇಳಿ, ದೇವರ ವಾಕ್ಯಕ್ಕೆ ನಿಮ್ಮ ಮೆದುಳನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ಏನ್ ಮಾಡ್ರಿ? ಕನೆಕ್ಟ್ ಮಾಡ್ಕೊಳ್ರಿ, ಹೊಂದಿಸ್ಕೊಳ್ರಿ, ಜೋಡಿಸ್ಕೊಳ್ರಿ. ನಾವು ಬರೀ ಕೇಳ್ಬಿಡ್ತೀವಿ, ಮೈಂಡ್ಗೂ ಹೃದಯಕ್ಕೂ ಏನ್ ಮಾಡಲ್ಲ, ನಾವು ಕನೆಕ್ಷನ್ ಕೊಡಲ್ಲ. ಮೈಕ್ ಬೇಕು, ಆದ್ರೆ ಮೈಕ್ ವರ್ಕ್ ಮಾಡಬೇಕಾದ್ರೆ ಇದಕ್ಕೆ ಏನ್ ಬೇಕು? ಕರೆಂಟ್ ಬೇಕು. ಆಮೇಲೆ ಏನ್ ಬೇಕು? ವೈರ್ ಬೇಕು, ಬ್ಯಾಟ್ರಿ ಬೇಕು ಅಲ್ಲೂರ. ಅದೇ ತರ ನಿಮ್ಮಲ್ಲಿ ದೇವರ ವಾಕ್ಯ ಕೆಲಸ ಮಾಡ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು? ಇದನ್ನ ಮನಸ್ಸಿಗೆ ಹಚ್ಕೊಳ್ಬೇಕು. ಏನ್ ಮಾಡ್ಬೇಕು? ಮನಸ್ಸಿಗೆ ಹಚ್ಕೊಳ್ಬೇಕು, ಹೃದಯಕ್ಕೆ ಹಚ್ಕೊಳ್ಬೇಕು. ಅಷ್ಟೇ. ಹಚ್ಕೊಂಡ್ರೆ ಕೆಲಸ ಮಾಡ್ತದೆ. ಮೈಕ್ ಇದೆ, ಮೈಕಿಗೆ ನಾವು ವೈರ್ ಕೊಟ್ರೆ ಏನ್ ಮಾಡುತ್ತೆ? ತಾನಾಗಿ ಕೆಲಸ ಮಾಡುತ್ತೆ. ನಾವೇನ್ ಮಾಡಲ್ಲ? ಕೇಳ್ತೀವಿ, ನೋಡ್ತೀವಿ, ಆದ್ರೆ ಏನ್ ಕೊಟ್ಕೊಳ್ಳಲ್ಲ? ಹೃದಯಕ್ಕೆ ತಗೊಳ್ಳಲ್ಲ. ಹೃದಯದಲ್ಲಿ ಕೇಳ್ತಾ ಇದ್ದೀರಾ? ಹೃದಯಕ್ಕೆ ಕೇಳಿ, ಇಷ್ಟು ಹೇಳಿದ್ರು ನೋಡ್ರಿ, ಕೇಳಂಗಿಲ್ಲ. ಹೃದಯಕ್ಕೆ ಏನ್ ಮಾಡಲ್ಲ ನಾವು? ತಗೊಳ್ಳಲ್ಲ. ಮತ್ತೆ ಮನ್ಸಿಗೆ ಏನ್ ಮಾಡಲ್ಲ? ತಗೊಳ್ಳಲ್ಲ. ಆದರೆ ಬೈಬಲ್ ಸ್ಟಡಿ ಬಂದಿದ್ದು ನಿಜ, ಚರ್ಚಿಗೆ ಬಂದಿದ್ದು ನಿಜ, ಇಷ್ಟು ವರ್ಷ ಬಂದಿದ್ದು ನಿಜ, ಇಷ್ಟು ವರ್ಷ ನಡ್ಕೊಂಡಿದ್ದು ನಿಜ, ಆದರೆ ಎಲ್ಲಿಗೆ ತಗೊಂಡಿಲ್ಲ? ಅದಕ್ಕೆ ದೇವರ ವಾಕ್ಯವನ್ನ ಮನಸ್ಸಿಗೂ ಹೃದಯಕ್ಕೆ ದೇವರಿಟ್ಟಿದ್ದಾನೆ ಹೊರತು ಶರೀರಕ್ಕೆ ಅಲ್ಲ. ಈ ಶರೀರಕ್ಕೆ ಕೇಳಬೇಕಷ್ಟೇ. ಆದರೆ ಇದನ್ನ ನಾವೆಲ್ಲಿ ಸ್ವೀಕಾರ ಮಾಡ್ಕೊಳ್ಬೇಕು? ನಮ್ಮ ಮನಸ್ಸಿಗೆ, ಹೃದಯಕ್ಕೆ ಏನ್ ಮಾಡ್ಬೇಕು? ಇದನ್ನ ಅದಕ್ಕೆ ನಮ್ಮ ಪ್ರಾರ್ಥನೆ ಆಗಿರ್ಬೇಕು. ಚರ್ಚಿಗೆ ಬಂದಿದ ತಕ್ಷಣ ಸುಮ್ಮನೆ ಏನೋ ದಾಸೈನ ತರ ಕೂತ್ಕೊಳ್ಳೋದ. ಚರ್ಚಿಗೆ ಬಂದಿದ ತಕ್ಷಣ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಬೇಕು. ದೇವ್ರೆ, ಇವತ್ತು ನನ್ನನ್ನು ಬೈಬಲ್ ಸ್ಟಡಿ ಕರ್ಕೊಂಬಂದಿದ್ದಕ್ಕಾಗಿ ಸ್ತೋತ್ರ, ಭಾನುವಾರ ಕರ್ಕೊಂಬಂದಿದ್ದಕ್ಕಾಗಿ ಸ್ತೋತ್ರ, ಇವತ್ತು ಆರಾಧನೆ ನಾನು ಮಾಡ್ಬೇಕಪ್ಪ, ನಾನಿನ್ನು ಸ್ತುತಿಸೋಂಗೆ ಮಾಡಪ್ಪ ದೇವ್ರೆ, ನಾನು ನಿನಗೆ ಕಾಣಿಕೆ ಮನಸ್ಸಿಂದ ಕೊಡ್ಬೇಕಪ್ಪ. ಆಮೇಲೆ ನಿನ್ನ ವಾಕ್ಯವನ್ನು ನಾನು ಕೇಳಬೇಕು, ನನ್ನೊಟ್ಟಿಗೆ ನೀನು ಮಾತನಾಡಪ್ಪ, ನಿನ್ನ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಬೇಕಪ್ಪ, ನನ್ನ ಹೃದಯದಲ್ಲೂ ನನ್ನ ಮನಸ್ಸಲ್ಲಿ ನಾಟ್ಕೊಳ್ಬೇಕಪ್ಪ,
ಬರೀ ಕೇಳೋನಾಗಿರ್ಬಾರ್ದಪ್ಪ, ಸ್ವೀಕಾರ ಮಾಡ್ಕೊಳ್ಳೋನಾಗಿರ್ಬೇಕಪ್ಪ, ನಂಬುವನಾಗಿರ್ಬೇಕಪ್ಪ ಅಂತೇಳಿ ಚರ್ಚಿಗೆ ಬಂದಿದ ತಕ್ಷಣ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ಬೇಕು, ಭಕ್ತಿಯಿಂದ ಮಾಡಬೇಕು. ಊಟಕ್ಕೆ ಮಾಡ್ದಾಗ ಮಾಡಬಾರ್ದು. ಊಟಕ್ಕೆ ಕುಂದಾಗ ಸೋತ 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 ಹಂಗೆ ತಿನ್ಬಿಡೋದು. ಕೆಲವರು ಬಾಯಿಗೆ ಹಾಕೊಂಡ್ಮೇಲೆ ಅಯ್ಯೋ ಮರ್ತು ಬಿಟ್ಟೆ ಕಣಪ್ಪ ಸೋತ ಸೋತ ಆಮೇಲೆ ಹಂಗ್ ಮಾಡಬಾರ್ದು. ಮಾಡೋದೆಲ್ಲ ಹೆಂಗ್ ಮಾಡ್ಬೇಕು? ಮನಪೂರ್ವಕವಾಗಿ ಭಕ್ತಿಯಿಂದ ಮಾಡು. ಚರ್ಚಿಗೆ ಬರೋ ಮನೆಯಲ್ಲಿ ಬಿಡು, ನಾನು ಚರ್ಚಿಗಲ್ಲ, ಮನೆ ಬಿಡುವಾಗಲೂ ನೀವು ಪ್ರಾರ್ಥನೆ ಮಾಡ್ಬೇಕು. ದೇವರೇ, ಇವತ್ತು ಆಲಯಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ, ನಾನು ನಿನ್ನನ್ನು ಆರಾಧನೆ ಮಾಡ್ಬೇಕಪ್ಪ. ಆಲಯಕ್ಕೆ ಬರುವಾಗ ಮುಖ ತೊಳ್ಕೊಂಡು ಇದು ಮಾಡ್ಕೊಂಡು ಬರ್ತೀವಿ ಅಲ್ಲ, ಹಾಗೆ ನೀವು ಚರ್ಚಲ್ಲಿ ಮನೆ ಬಿಡುವಾಗಲೇ ಪ್ರಾರ್ಥನೆ ಮಾಡು. ಚರ್ಚ್ ಮನೆ ಬಿಡೋಕ್ಕಿಂತ ಮುಂಚೆ ಒಂದು ಕ್ಷಣ, ದೇವರೇ ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ನಾನು ನಿನ್ನನ್ನು ಆರಾಧನೆ ಮಾಡ್ಬೇಕು, ನಿನ್ನ ವಾಕ್ಯವನ್ನು ನನ್ನ ಕಲಿಬೇಕು, ನನ್ನೊಟ್ಟಿಗೆ ನೀನು ಮಾತನಾಡ್ಬೇಕು ಸ್ವಾಮಿ ಅಂತೇಳಿ ಪ್ರಾರ್ಥನೆ ಮಾಡಿ ಬನ್ರಿ. ಹಾಗೆ ಚರ್ಚಿಗೆ ಬಂದಿದ ತಕ್ಷಣ ಅದೇ ಥರ ಏನು ಮಾಡ್ರಿ, ಮೊಣಕಾಲು ಹಾಕಿ ಕೂತ್ಕೊಂಡು ಪ್ರಾರ್ಥನೆ ಮಾಡು. ಒಂದು ಕ್ಷಣ ಪ್ರಾರ್ಥನೆ ಮಾಡಿ, ದೇವರೇ ಇವತ್ತು ನಾನು ನಿನ್ನನ್ನು ಆರಾಧನೆ ಮಾಡ್ಬೇಕು, ನಾನು ನಿನ್ನನ್ನು ಅರಿಬೇಕು, ನನ್ನೊಟ್ಟಿಗೆ ನೀನು ಮಾತನಾಡೋ, ನಿನ್ನ ವಾಕ್ಯವನ್ನು ನನಗೆ ಕಲಿಸು, ಬೋಧಿಸು ಎಂಬುದಾಗಿ ಪ್ರಾರ್ಥಿಸುವವರಿಗೆ ದೇವರು ನೀಡುವವನಾಗಿದ್ದಾನೆ, ಬೇಡವರಿಗೆ ದೇವರು ಕೊಡುವವನಾಗಿದ್ದಾನೆ. ಅದಕ್ಕೆ ಬೇಡಿಕೊಳ್ಳ್ರಿ, ತಟ್ರಿ, ಹುಡುಕ್ರಿ ಅಂತ ದೇವರು ನಮ್ಮ ಮೇಲೇನೆ ಇವತ್ತೇನ್ ಮಾಡಿದ್ದಾನೆ ಹೊರದು. ಹುಡುಕರಿಗೆ ಸಿಕ್ಕುವುದು, ತಟ್ಟವರಿಗೆ ತೆರೆಯುವುದು, ಬೇಡಿಕೊಳ್ಳುವರಿಗೆ ದೊರೆಯುವುದು. ನೀವು ಬೇಡ್ಕೊಂಡ್ರ, ಮನೆಯಿಂದ ಬರುವಾಗ ಬೇಡ್ಕೊಂಡ್ರ, ಇಲ್ಲಿ ಚರ್ಚಿಗೆ ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರ, ದೇವರೇ ನನ್ನೊಟ್ಟಿಗೆ ಮಾತಾಡಪ್ಪ, ದೇವರೇ ನಾನಿನ್ನ ಆರಾಧನೆ ಮಾಡ್ಬೇಕಪ್ಪ, ದೇವರೇ ಇವತ್ತು ನಿನ್ನ ವಾಕ್ಯ ಅರಿಬೇಕಪ್ಪ, ಇದನ್ನೆಲ್ಲ ನೀವು ಒಂದು ಸಾರಿ ಕೇಳ್ಬಿಟ್ರೆ ಸಾಯವರೆಗೂ ಮಾಡಿದೆ. ಇದುವರೆಗೂ ನಾನು ಮಾಡ್ತೀನಿ. ಚರ್ಚಿಗೆ ಬರುವಾಗಲೂ ಮನೆ ಇಲ್ಲೇ, ಚರ್ಚ್ ಒಳಗಡೆನೆ ಮನೆ ಒಳಗಡೆನೆ ಪ್ರಾರ್ಥನೆ ಮಾಡಿ, ದೇವರೇ ಇವತ್ತು ಹೋಗ್ತಾ ಇದ್ದೀನಿ, ನೀನು ಮಾತನಾಡ್ಬೇಕು, ಆರಾಧನೆ ಆಶಿಸ್ಕೊ. ಇಲ್ಲಿ ಬಂದ ತಕ್ಷಣ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ, ದೇವರೇ ನಿನ್ನ ಕರೆಗಳಲ್ಲಿ ಒಪ್ಪಿಸ್ತೇನೆ. ಅರ್ಥ ಆಯ್ತರ? ಸೊ ಹೀಗೆ ನಮ್ಮ ಜೀವನದ ಅಭ್ಯಾಸವನ್ನ ನಾವು ಮಾಡಿಕೊಳ್ಬೇಕು. ಇಲ್ಲ ಅಂದ್ರೆ ಬಂಡೆ ಮೇಲೆ ನೀರು ಉಯ್ದಂಗಿರ್ತದೆ, ವಾಕ್ಯ ಅರ್ಥ ಆಗಲ್ಲ, ಮನಸ್ಸಿಗೆ ಹೋಗಲ್ಲ, ತಿಳ್ಕೊಳ್ಳಲ್ಲ, ಯಾವುದು ಬೆಳಿಲಿಕ್ಕೆ ಆಗೋದಿಲ್ಲ. 14ನೇ ವಚನ ಓದ್ಕೊಳ್ರಿ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಇಲ್ಲಿ 14ನೇ ವಚನ ನೋಡ್ತೇವೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ, ಎಲ್ಲರೂ ಹೇಳ್ರಿ ಏನ್ ಮಾಡಿ, ಯಾವ ಅಪರಾಧಗಳನ್ನೆಲ್ಲ? ನಂಬಕ್ಕಿಂತ ಮುಂಚೆನಾ, ನಂಬುದ ಮೇಲೆನಾ? ಎಲ್ಲರೂ ಹೇಳ್ರಿ. ನಂಬಕ್ಕಿಂತ ಮುಂಚೆ ಮಾಡಿದಂತ ಎಲ್ಲ ಅಪರಾಧಗಳನ್ನ ಕ್ಷಮಿಸಿ. ನಂಬುದ ಮೇಲೆ ಈಗ ಮಾಡಿದಿರಲ್ಲ, ಏನೇನ್ ಮಾಡಿದಿರಿ? ಮಾಡಿಲ್ವಾ? ಎಷ್ಟು ಆಟ ತೋರಿಸಿದ್ರಿ, ನಮಗೆ ಎಷ್ಟು ಕೈ ಕೊಟ್ಟಿದಿರಿ. ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ, ಎಲ್ಲಿ ಕರೀತಾರೆ, ಈಗ ಬರ್ತೀನಿ ಪಾಸ್ಟರ್ ಅಂತ ಹೇಳ್ತೀವಿ, ಬರಂಗಿಲ್ಲ. ಪಾಸ್ಟರ್ ಕೊಡ್ತೀನಿ ಅಂತ ಹೇಳ್ತೀವಿ, ಕೊಡಂಗಿಲ್ಲ. ಏನೇನ್ ಮಾಡಿದೀವಲ್ಲ ನಂಬುದ ಮೇಲೆ, ಅವುಗಳನ್ನೆಲ್ಲ ಕ್ಷಮಿಸಿದ ಕ್ಷಮಿಸಿಲ್ವಾ? ಈಗೇನ್ ಹೇಳಿದ್ರಿ? ಏನ್ ಹೇಳಿದ್ರಿ? ಯಾವ್ದೇನ್ ಹೇಳಿದ್ರಿ? ನಂಬಕ್ಕಿಂತ ಮುಂಚೆ ಮಾಡಿದ ಅಪರಾಧಗಳನ್ನ ಕ್ಷಮಿಸಿದ ಅಂತ ಹೇಳಿದ್ರಿ. ಈಗ ನಾನು ಅದೇ ಪ್ರಶ್ನೆ ಕೇಳಿದೆ, ಈಗ ನೀವು ಯೇಸು ನಂಬಿದ ಮೇಲೆ ಚರ್ಚಿಗೆ ಬಂದಿಲ್ಲ, ಕೈ ಕೊಟ್ಟೆ, ಕರ್ತನ ಮೇಜು ತಗೊಂಡಿಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಮುಖ ತಿರ್ಸ್ಕೊಳ್ತೀಯ, ಏನಾರಂದ್ರೆ ಸಿಟ್ಟು ಮಾಡ್ಕೊಳ್ತೀಯ, ಬೈದ್ರೆ ಬೈದ್ರು ಅಂತ ಹೇಳ್ತೀಯ, ಎಷ್ಟಾರಿ ಕೈ ಕೊಟ್ಟಿದ್ಯಾ, ಮನೆಗಿದ್ರು ಬೈಬಲ್ ಸ್ಟಡಿಗೆ ಬರಲ್ಲ, ಮನೆಗಿದ್ರು ಪ್ರಾರ್ಥನೆಗೆ ಉಪವಾಸ ಪ್ರಾರ್ಥನೆಗೆ ಬರಲ್ಲ, ಇದನ್ನೆಲ್ಲ ಏನು ಉಲ್ಟಾ ಪಲ್ಟಾ ಎಲ್ಲ ನೀನು ಮಾಡಿದೆಯಲ್ಲ, ಈಗ ಮಾಡಿರುವ ಯೇಸು ನಂಬಿದ ಮೇಲೆ ಮಾಡಿದ ಅಪರಾಧಗಳಿಗಾಗಿ ದೇವರು ಕ್ಷಮಿಸಿದಾನ? ಹಾಗಾದ್ರೆ ಕ್ಷಮಿಸ್ಬೇಕಾ? ಕ್ಷಮಿಸಿದಾನ? ಈಗ ನಿಮಗೆ ಗೊತ್ತಾಗ್ಬಿಡ್ತು, ಪಾಸ್ಟ್ ಹೇಳೋದೆಲ್ಲ ನೆಗೆಟಿವ್ ಹೇಳಲ್ಲ, ಬರೀ ಪಾಸಿಟಿವ್ ಹೇಳ್ತಾನೆ ಅಂತೇಳಿ. ಆಗ್ಲೇ ಹೇಳಿದಾಗ ನೀವೇನ್ ಹೇಳಿದ್ರಿ? ನಂಬಕ್ಕಿಂತ ಮುಂಚೆ ಕ್ಷಮಿಸಿದಾನೆ ಅಂತೇಳಿ. ಈಗ ನಂಬುದ್ಮೇಲೆ ಈಗಲೂ ದೇವ್ರ ಏನ್ ಮಾಡಿದಾನೆ? ಯಾವ್ದನ್ನ ನಂಬುದ್ಮೇಲೆ ಮಾಡಿದ್ದನ್ನ ನಾಳೆ ನೀನ್ ಮಾಡಕ್ ಹೋಗೋದನ್ನು ದೇವ್ರ ಏನ್ ಮಾಡಿದಾನೆ?
ನೀನ್ ದೇವ್ರು ಕ್ಷಮಿಸಿದ್ದಾನೆ ಅಂತ ಹೇಳಿದ್ರೆ ನಾನು ಏನಾದ್ರೂ ಮಾಡ್ಕೊಂಡು ಹೋಗ್ಬೋದಾ? ಹಾಗಾದ್ರೆ ಜನಗಳಿಗೆ ಭಯ ಇರಲ್ಲ, ಆ ಭಯನೇ ಇರಬಾರ್ದು. ಕ್ಷಮಿಸಿದ್ದಾನೆ ಅಂತ ಗ್ಯಾರಂಟಿ ಇದ್ರೆ ತಪ್ಪು ಮಾಡಿದ್ರು ಸಹ ನಾವೇನ್ ಮಾಡ್ತೀವಿ? ದೇವರನ್ನ ಬಿಟ್ಟು ಹೋಗಲ್ಲ. ದೇವರ ಬಳಿಗೆ ನಾವೇನ್ ಮಾಡ್ತೀವಿ? ತಿರುಗಿ ಬರ್ತೀವಿ. ದೇವರ ಪ್ರೀತಿಯನ್ನ ನಾವು ಏನ್ ಮಾಡ್ತೀವಿ? ಅರಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ದೇವರು, ಓದ್ರಿ 14ನೇ ವಚನ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಆ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಆ. ಇಲ್ಲದಂತಾಗ ಮಾಡಿದನು. ಇಲ್ಲಿ ನೋಡ್ತೇವೆ, ಆತನು ನಮ್ಮ ಎಲ್ಲ ಅಪರಾಧಗಳನ್ನ ಏನ್ ಮಾಡಿದಾನೆ? ಎಲ್ಲರೂ ಹೇಳ್ರಿ, ನಮ್ಮ ಅಪರಾಧಗಳೆಲ್ಲವನ್ನ. ಯಾವ ಅಪರಾಧಗಳನ್ನ? ನಂಬುದಕ್ಕಿಂತ ಮುಂಚೆನ, ನಂಬುದ ಮೇಲೇನೂ ಸಹ ಮಾಡಿದ ಅಪರಾಧಗಳನ್ನ ಎಲ್ಲರೂ ಹೇಳ್ರಿ. ಆತನು ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಸಮಸ್ತ ಅಂದ್ರೆ ಅರ್ಥ ಏನ್ ಗೊತ್ತಾ? ನಂಬಕ್ಕಿಂತ ಮುಂಚೆ, ನಂಬಿದ ಮೇಲೆ. ಹಾಗಾದ್ರೆ ಎಲ್ಲವನ್ನು ದೇವರು ಮಾಡಿದ ಶಿಲುಬೆಯಲ್ಲಿ ಕ್ಷಮಿಸಿದ್ದಾನೆ. ಕ್ಷಮಿಸಿದನ್ನ ಇವಾಗ ನಾವೇನ್ ಮಾಡ್ಬೇಕು? ಮತ್ತೆ ದೇವರ ಹತ್ರ ಹೋಗಿ ಕ್ಷಮಿಸು ಕ್ಷಮಿಸು ಅಂತ ನಾವು ಕೇಳೋದಲ್ಲ. ದೇವರೇ, ನನ್ನ ತಪ್ಪುಗಳನ್ನ ನಾನು ಮಾಡಿದ್ದೇನೆ, ನನ್ನ ಅಪರಾಧಗಳನ್ನು ಮಾಡಿದ್ದೇನೆ, ನಾನು ಮಾಡಬಾರ್ದಾಗಿತ್ತು, ನಾನು ತಿಳಿದು ಮಾಡಿದ್ದೇನೆ, ನೀನು ನನ್ನ ಅಪರಾಧಗಳನ್ನ ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. ಆಫ್ ಮಾಡಪ್ಪ ಅದು ಯಾರು. ಅರ್ಥ ಆಯ್ತರ? ಏನಂತ ಪ್ರಾರ್ಥನೆ ಮಾಡ್ಬೇಕು ಇವಾಗ? ಅಪರಾಧ ಮಾಡಿಬಿಟ್ವಿ, ದೇವರ ಅಪರಾಧ ಮಾಡಿಬಿಟ್ಟು, ದೇವರೇ ಅಯ್ಯೋ ನಾನು ಸರಿ ಇಲ್ಲ, ನಾನು ಯೋಗ್ಯನಲ್ಲ, ನಾನು ಚರ್ಚಿಗೆ ಬರಲ್ಲ, ನಾನು ಪ್ರಾರ್ಥನೆ ಮಾಡಲ್ಲ, ನಾನು ಬೈಬಲ್ ಓದಲ್ಲ, ನಾನು ಯೋಗ್ಯತೆ ಇಲ್ಲ ಸ್ವಾಮಿ ಅಂತೇಳಿ ಬೈಬಲ್ ಬಿಸಾಡ್ಬಿಡೋದ? ಚರ್ಚಿಗೆ ಬರದೇನೆ ಇರಬಿಡೋದ? ಅದನ್ನೇ ನಾವು ಮಾಡೋದು. ಅಪರಾಧಗಳು, ತಪ್ಪುಗಳು ಮಾಡಿದಾಗ ಕೂಡಲೇ ನಾವೇನ್ ಕಳ್ತೀವಿ? ಕಳ್ಳರ ತರ ನಾವು ನೆನೆಸ್ಕೊಳ್ತೀವಿ. ಒಬ್ಬ ಕಳ್ಳನಿಗೆ ಪೊಲೀಸ್ ಕಂಡ್ರೆ ಏನಾಗುತ್ತೆ? ಭಯ ಆಗುತ್ತೆ. ಅದೇ ಅವ್ರ ಅಮ್ಮನ್ನ ಅವ್ರ ಅಪ್ಪನ ಕಂಡ್ರೆ ಏನಾಗುತ್ತೆ? ಅವನಿಗೆ ಭಯ ಇರಲ್ಲ. ತಪ್ಪು ಮಾಡಿದಾಗ ಏನಾಗುತ್ತೆ? ಭಯ ಬರುತ್ತೆ. ಆದರೆ ಕ್ರಿಸ್ತನ ಅಲ್ಲಿ ನಮ್ಮ ಈ ತಂದೆ ಎಂತ ತಂದೆ ಅಂದ್ರೆ ಒಳ್ಳೆಯ ತಂದೆ. ಎಂತ ತಂದೆ? ನಾವೆಲ್ಲ ಕೆಟ್ಟ ತಂದೆ. ಕೆಟ್ಟವರಾಗಿರೋ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡ್ತೀರಿ. ಹಾಗಾದ್ರೆ ಭೂಲೋಕದ ತಂದೆ ತಾಯಿಗಳಿಗೆ ಮುಂದೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಏನ್ ಮಾಡ್ತೀವಿ? ಎದುರ್ತೀವಿ. ಬೈಸಲ ಬಿಡಿ ಸೆತ್ತಾ ಇರ್ತಾರೆ, ಅಪ್ಪ ಮುಂದೆ ಬಂದ್ಬಿಟ್ಟ, ಬಿಡಿನೇನ್ ಮಾಡ್ತೀವಿ? ಮುಂದೆ ಹಿಂಗ್ ಕೆಡಿಸ್ತೀವ? ಇಲ್ಲ, ಹೆಂಗ್ ಮಾಡಿದ್ವಿ? ಗಬಕ್ ಹಂಗೆ 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 ಮಾತಾಡಿದ್ರು ಮಾತಾಗಿಲ್ಲ ಅಂತ ಹಂಗೆ ಹಂಗೆ ಹಿಂಗೆ ತಿರ್ಕೊಂಡು ಆ ಕಡೆ ಬರ್ತಾ ಈ ಕಡೆ ಏನ್ ಮಾಡ್ತೇವೆ? ಓಡಾಗ್ಬಿಡ್ತೇವೆ. ಮುಖ ಕಣ್ಣಿಟ್ಟು ನೋಡಲ್ಲ. ಯಾಕೆ? ನಮ್ಮ ತಂದೆ ತಾಯಿಗಳು ಕೆಟ್ಟವರು. ನಮ್ಮ ತಂದೆ ತಾಯಿಗಳು ಕೆಟ್ಟವರು, ಅದಕ್ಕೆ ಭಯ ಬರುತ್ತೆ. ಆದರೆ ಪರಲೋಕದ ತಂದೆ ಕೆಟ್ಟವನಲ್ಲ. ನಾವೇನ್ ಪಡಬಾರದು? ಭಯ ಪಡಬಾರದು. ಈ ಭಯವನ್ನ ಸೈತಾನ ಹೇಳ್ತಾನೆ, ನೀನ್ ತಪ್ಪು ಮಾಡಿದ್ಯಾ, ನಿನ್ನ ದೇವರು ಶಿಕ್ಷಿಸ್ತಾನೆ, ಕಣ್ಚಿಸ್ತಾನೆ, ನಿನಗೆ ಶಿಕ್ಷೆ ಇದೆ, ನಿನ್ನ ದೇವ್ರು ಸುಮ್ಮನೆ ಬಿಡಲ್ಲ, ನೋಡು, ನೀನು ಸರಿಯಾಗಿ ಅನುಭವಿಸ್ತೀಯಾ, ನೀನು ಯೋಗ್ಯನಲ್ಲ, ಬೈಬಲ್ ಎತ್ತಬೇಡ, ಪ್ರಾರ್ಥನೆಗೆ ಹೋಗ್ಬೇಡ, ಚರ್ಚಿಗೆ ಹೋಗ್ಬೇಡ, ಯೋಗ್ಯನಲ್ಲ, ನೀನ್ ಗೊತ್ತಾಯ್ತಂದ್ರೆ ನೋಡು ಅಷ್ಟೇ ಅಂತೇಳಿ ಅವನು ಭಯ ಹುಟ್ಟಿಸಿದ್ರೆ ನಾವೇನ್ ಮಾಡ್ತೀವಿ? ಭಯಪಟ್ಟು ದೇವರ ಬಳಿಗೆ ಬರೋಕ್ಕೆ ಬದಲಾಗಿ ಸೈತಾನನೊಂದಿಗೆ ನಾವೇನ್ ಮಾಡ್ತೀವಿ? ಇಜ್ಜೋಡೋಗಿ ಅವನು ಹೇಳ್ದಂಗೆ ಕೇಳ್ಕೊಂಡು, ಅವನು ಸುಳ್ಳು ಹೇಳಿದ್ನ ನಂಬ್ಕೊಂಡು, ಅವನ ಬಂಧನದಲ್ಲಿ, ಅವನ ದಾಸತ್ವದಲ್ಲಿ, ಅವನ ನೊಗದಲ್ಲಿ, ಅವನ ಗುಲಾಮತನದಲ್ಲಿ ನಮ್ಮನ್ನ ಸ್ವಲ್ಪವಾಗಿ ನಮ್ಮನ್ನ ಏನ್ ಮಾಡ್ಕೊಳ್ತಾನೆ? ಹಂಗೆ ಅವನು ತನ್ನ ಬಂಧನದಲ್ಲಿ, ತನ್ನ ಸೆರೆಯಲ್ಲಿ, ತನ್ನ ಇಕ್ಕಟ್ಟಲ್ಲಿ, ಕಟ್ಟುಗಳಲ್ಲಿ ನಮ್ಮನ್ನ ಇಟ್ಕೊಳ್ಳಕ್ಕೆ ನೋಡ್ತಾನೆ. ಯಾಕೆಂದ್ರೆ ನಾವು ದೇವರ ಮಾತನ್ನು ಕೇಳಕ್ಕೆ ಬದಲಾಗಿ ಈಗ ಪಾಪ ಮಾಡಿದ ಮೇಲೆ ಹೆಚ್ಚು ನಮಗೆ ಸ್ನೇಹಿತನಾಗಿ ಬರೋದು ಯಾರು? ಅವನೇ ಫ್ರೆಂಡ್ ಆಗಿ ಬರೋದು ಯಾವಾಗ? ನಾವು ತಪ್ಪು ಮಾಡಿದಾಗ ಯಾರು ಫ್ರೆಂಡ್ ಆಗ್ಬಿಡ್ತಾನೆ? ದೇವರ ನಿತ್ಯವಾದ ಫ್ರೆಂಡೇ, ನಿತ್ಯನಾದ ತಂದೆ. ಆದ್ರೆ ದೇವರಿಗಿಂತ ಹೆಚ್ಚಾಗಿ ಅವನೇನ್ ಮಾಡ್ತಾನೆ? ನಮ್ಮ ಹತ್ರ ಬಹಳ ಹತ್ರ ಆಗ್ಬಿಡ್ತಾನೆ. ನೋಡು,
ನೀನು ತಪ್ಪು ಮಾಡ್ಬಿಟ್ಟಿದ್ಯಾ, ಈಗ ಹಿಂಗೆ ನೀನು ಇಷ್ಟೇ ಹಾಗೆ ನೀನು ಗುಲಾಮ, ನೀನು ಸರಿ ಇಲ್ಲ, ನೀನು ದುಷ್ಟನು ಅಂತ ಹೇಳಿ ಎದುರಿಸ್ತಾನೆ. ಅದರ ಬೈಬಲ್ ಹೇಳ್ತದೆ, ಆತ ನಮ್ಮ ಅಪರಾಧಗಳನ್ನು ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿರುವಂತ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನ ಕೆಡಿಸಿ. ಅಂದ್ರೆ ತಪ್ಪು ಮಾಡಿದ ಮೇಲೆ ಅವನು ಏನ್ ಮಾಡ್ತಾನೆ, ನಿನಗೆ ಈ ತರ ದೋಷಣೆ ಇದೆ, ಈ ತರ ನಿನಗೆ ಅಪರಾಧ ಇದೆ. ಬೈಬಲ್ ಅಲ್ಲಿ ನೋಡು, ಅವರು ಅಂಥವ್ರು ಪಾಪ ಮಾಡ್ದ ಅವ್ರಿಗೆ ಏನ್ ಬಂತು? ಶಿಕ್ಷೆ ಬಂತು. ಚರ್ಚಲ್ಲಿ ನೋಡು, ಅವ್ರು ಇಂಥ ತಪ್ಪು ಮಾಡಿದ್ರು ಅವ್ರಿಗೆ ಏನ್ ಬಂತು? ಶಿಕ್ಷೆ ಬಂತು. ಅವ್ರು ನೋಡು ಎಂತ ಕಾಯಿಲೆ ಬಂತು, ಅವ್ರು ನೋಡು ಎಂತ ನೋವು ಬಂತು ಎಂಬುದಾಗಿ ಬೈಬಲ್ ಇರುವಂತ ಧರ್ಮಶಾಸ್ತ್ರದಲ್ಲಿರುವಂತ ಕಾರ್ಯಗಳನ್ನ ತೆಗೆದು ತೆಗೆದು ಬೇರೊಬ್ಬರಿಗೆ ಆಗಿರುವುದನ್ನ ತೆಗೆದು ಅವನೇ ಮಾಡಿರೋದು ಕೆಟ್ಟದ್ನ ಅವನು ಹೇಳ್ತಾನೆ. ನೋಡ್ರು, ಅವರು ಬೈಬಲ್ಗೆ ವಿರುದ್ಧವಾಗಿ ನಡ್ಕೊಂಡ್ರು, ಚರ್ಚಿಗೆ ವಿರುದ್ಧವಾಗಿ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು, ಅದಕ್ಕೆ ಅವ್ರಿಗೆ ಆ ಶಿಕ್ಷೆ ಬಂತು, ನಿನಗೂ ಅದೇ ತರ ಬರುತ್ತೆ ಅಂತ ಹೇಳಿ ಅವನು ನಮ್ಮ ಮೇಲೆ ಆಜ್ಞಾರೂಪವಾಗಿ ದೋಷಣೆಗಳನ್ನ ಮಾಡಿದ ಪತ್ರವನ್ನ ದೇವ್ರು ಏನ್ ಮಾಡದಂತೆ ಶಿಲುಬೆಯಲ್ಲಿ ಕೆಡಿಸಿ ಹಾಕಿದ. ಹಲ್ಲೆಲೂಯ. ಕೆಡಿಸಿದಂದ್ರ ಅರ್ಥ ಏನಂದ್ರೆ ನಿನ್ನ ಮೇಲೆ ಅಪರಾಧಗಳಿಗೆ ಶಿಕ್ಷೆಗಳು. ಈಗ ಕೋರ್ಟಲ್ಲಿ ಕಳ್ತನ ಮಾಡಿದವನಿಗೆ ಏನ್ ಮಾಡ್ತಾರೆ? ಇಂಥ ಕಾಲಂ ಪ್ರಕಾರವಾಗಿ, ಇಂಥ ಸಂಖ್ಯೆ ಪ್ರಕಾರವಾಗಿ ಕಳ್ತನಕ್ಕೆ ಈ ಶಿಕ್ಷೆಯನ್ನ ಕೊಡ್ರಿ. ಈಗ ಕೊಲೆ ಮಾಡಿರ್ತಾನೆ, ಕೊಲೆ ಮಾಡಿದವನಿಗೆ ಅಲ್ಲಿ ಶಿಕ್ಷೆ ಕೊಡೋದು ಕಳ್ತನ ಮಾಡೋದನ್ನಲ್ಲ, ಅವನಿಗೆ ಕೊಟ್ಟಂತ ಶಿಕ್ಷೆ ಕೊಲೆ ಮಾಡಿದವನ್ ಕೊಡಲ್ಲ. ಯಾಕೆ? ಅಲ್ಲಿ ಅವನಿಗಿರುವಂತ ಕಾನೂನೇ ಬೇರೆ, ಕಳ್ಳನಿಗಿರುವಂತ ಕಾನೂನೇ ಬೇರೆ. ಅರ್ಥ ಆಯ್ತರ? ಕಳ್ಳನಿಗಿರುವ ಕಾನೂನು 6 ತಿಂಗಳು 3 ತಿಂಗಳು ಜೈಲಿಗೆ ಇರಬೇಕು, ಇಷ್ಟು ದಂಡ ಕಟ್ಟಬೇಕು. ಕೊಲೆ ಮಾಡಿದವನಿಗೆ ವರ್ಷಗಟ್ಲೆ ಇರಬೇಕು, 10 ವರ್ಷ 14 ವರ್ಷ. ಯಾಕೆ? ಅವನು ಕೊಲೆ ಮಾಡಿದವನೇ, ನಿಯಮ ಅವನಿಗೆ ಆ ರೀತಿ ಹೇಳ್ತದೆ. ಅದೇ ತರ ನಾವು ಮಾಡಿದ ಪಾಪಗಳಿಗೆ ನಿಯಮ ಏನಿದೆ? ಶಿಕ್ಷೆಗಳು ಇದೆ, ದಂಡನೆಗಳು ಇದೆ. ಆದರೆ ದಂಡನೆಯನ್ನ ಯೇಸು ಶಿಲುಬೆಯಲ್ಲಿ ಏನ್ ಮಾಡ್ಬಿಟ್ಟ? ಕೆಡಿಸ್ಬಿಟ್ಟ, ಅಳಿಸ್ಬಿಟ್ಟು ಅದನ್ನ ಶಿಲುಬೆಯಲ್ಲಿ ಹಾಕಿ ಒಡೆದ್ಬಿಟ್ಟ ಅಂದ್ರೆ ಅರ್ಥ ಏನು? ಜಡಿದ್ಬಿಟ್ಟ ಅಂದ್ರೆ ಮತ್ತೆ ಅದು ಕೆಲ್ಸಕ್ಕೆ ಬರ್ದಂಗೆ ಆಗ್ಬಿಡ್ತು, ಮತ್ತೆ ಕೆಲ್ಸಕ್ಕೆ ಬರ್ದಂಗೆ ಆಗ್ಬಿಡ್ತು. ಇದು ಇನ್ಮೇಲೆ ಕೆಲ್ಸಕ್ಕೆ ಬರಲ್ಲ, ಇನ್ ಮುಂದೆ ನಡೆಯಲ್ಲ ಅಂತ ಹೇಳೋದಂತೆ ಮಾಡಿ ಇಲ್ಲದಂತೆ ಮಾಡಿದನು. ಏನ್ ಮಾಡ್ರಿ ಎಲ್ಲರೂ ಹೇಳ್ರಿ? ಏನಿಲ್ಲದಂತೆ ಮಾಡಿದ? ಶಿಕ್ಷೆಗಳು ಇಲ್ಲದಂತೆ ಮಾಡಿದ, ದಂಡನೆಗಳು ಇಲ್ಲದಂತೆ ಮಾಡಿದ. ಅರ್ಥ ಆಯ್ತರ? ಹಲ್ಲೆಲೂಯ. ಹಾಗಾದ್ರೆ ದಂಡನೆ ನಮಗೆ ದೇವರಿಂದ ಇದೆಯಾ ಇಲ್ವಾ? ಇಲ್ಲ. ಏನಿಲ್ಲ? ದಂಡನೆ ನಮಗಿಲ್ಲ. ನಮಗೇನಿದೆ? ಹಾಗಾದ್ರೆ ಕ್ಷಮಾಪಣೆ, ಪರಿಹಾರವು ನಮಗೆ ಉಂಟಾಗಿದೆ. ಆಮೆನ್. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಹಾಗಾದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಮ್ಮ ಅಪರಾಧಗಳನ್ನೆಲ್ಲ ಅಂದ್ರೆ ಏನ್ ಅರ್ಥ? ದೇವರನ್ನ ನಂಬಕ್ಕಿಂತ ಮುಂಚೆ, ದೇವರನ್ನ ನಂಬಿದ ಮೇಲೆ ನಾವು ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳು, ಬೂದಿಗೆ ಬೂದಿ ಅಂತೇಳಿ ನಾವು ಹೋಗುವ ತನಕ, ಮಣ್ಣಿಗೆ ಹೋಗೋ ತನಕ ಮಾಡಿದ ಎಲ್ಲ ಅಪರಾಧಗಳೇನಾಗಿದೆ? ಕ್ಷಮಿಸಲ್ಪಟ್ಟಿದೆ. ಹಾಗಾದರೆ ಕ್ಷಮಿಸಲ್ಪಟ್ಟವರು, ಹಾಗಾದ್ರೆ ನಮ್ಮ ಅಪರಾಧಗಳನ್ನ ಕ್ಷಮಿಸಲ್ಪಟ್ಟಿದೆ ಎಂಬ ಪ್ರೀತಿಯನ್ನ ಅರಿವಾಗ ನಾವೇನ್ ಮಾಡಕ್ಕಾಗಲ್ಲ? ದೇವರಿಗೆ ವಿರುದ್ಧವಾಗಿ ಪಾಪವನ್ನ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡದೇನೆ ಇರ್ಬೇಕಂದ್ರೆ ನಾವು ಹೇಗೆ ಜೀವಿಸಕ್ ಸಾಧ್ಯ? ಅರ್ಥ ಮಾಡ್ಕೊಡ್ರಿ. ಇವಾಗ ಈಗ ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡದೆ ಇರ್ಬೇಕಂದ್ರೆ, ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡ್ದಂಗೆ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ದೇವರು ಹೊಡಿತಾನೆ, ದೇವ್ರು ಕೊಲ್ತಾನೆ, ಶಿಕ್ಷೆ ಕೊಡ್ತಾನೆ, ಶಾಪ ಕೊಡ್ತಾನೆ, ಕೈಯಾಗಿ ಈಟಿ ಇಟ್ಕೊಂಡಿದ್ದಾನೆ, ಗದೆ ಇಟ್ಕೊಂಡಿದ್ದಾನೆ, ನಿನ್ನನ್ನು ಚುಚ್ತಾನೆ, ನಿನ್ನ ಹೊಡಿತಾನೆ ಅಂತ ಹೇಳಿದ್ರೆ ನಾವು ಪಾಪಕ್ಕೆ ಹೆದರ್ತೀವ? ಇಲ್ಲ. ಉದಾಹರಣೆ, ಸಿಗರೆಟ್ ಪ್ಯಾಕೆಟ್ ಮೇಲೆ, ಬೀಡಿ ಪ್ಯಾಕೆಟ್ ಮೇಲೆ ಏನಂತ ಬರ್ದೈತೆ ನೋಡಿದ್ದೀರಾ? ಯಾರು ಹೇಳಿದ್ದು? ಬಸಣ್ಣ. ನೋಡು, ನೀನ್ ಮೊದಲು ಸೇರ್ತಿದ್ದ ಬಸಣ್ಣ.
ಸೇದವರು ಸುಮ್ಮನೆ ಕೂತವ್ರೆ. ಮಗೇನ್ ಮಂಜಣ್ಣ ಅದ್ರ ಮೇಲೆ ಬರ್ದಿರೋರ ಸಿಗರೇಟ್ ಪ್ಯಾಕೆಟ್ ಮೇಲೆ, ಬೀಡಿ ಪ್ಯಾಕೆಟ್ ಮೇಲೆ ಏನ್ ಬರ್ದಿರ್ತಾರೆ? ಈ ಧೂಮಪಾನ ಮಾಡೋರಿಗೆ ಏನು ಹಾನಿಕರ ಅಂತ ಮಾತ್ರ ಅಲ್ಲ, ಅಲ್ಲಿ ಕ್ಯಾನ್ಸರ್ ಬಂದಿರೋದು ಗಡ್ಡೆನ ಹಾಕಿರ್ತಾರೆ ಬಾಯಲ್ಲಿ, ಇಷ್ಟೊಬ್ಬ ಗಾಯ ಆಗಿರೋದು ಕೆಂಪು ಹಾಕಿರೋದು. ಅದನ್ನ ನೋಡ್ಬಿಟ್ಟು ಯಾರಾದ್ರೂ ಬೀಡಿ ಸೇದೋದು ಬಿಟ್ಟಿದಾರ? ಹೇಳ್ರಿ, ಇಲ್ಲ. ಈಗ ರೌಡಿಗಳಿಗೆ, ಕೊಲೆ ಮಾಡೋರಿಗೆ, ಕಳ್ಳತನ ಮಾಡೋರಿಗೆ, ಜಗಳ ಮಾಡೋರಿಗೆ, ಮೋಸ ಮಾಡೋರಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ, ಕಾನೂನಲ್ಲಿ ನಿಮಗೆ ನಾವು ಒಳ್ಳೇದು ಮಾಡ್ತೀವಿ, ನಿಮಗೆ ಉಪಕಾರ ಮಾಡ್ತೀವಿ ಅಂತ ಹೇಳಿದ್ಯಾ? ದಂಡನೆ ಕೊಡ್ತೀವಿ ಅಂತ ಹೇಳಿದ್ಯಾ? ಹೇಳ್ರಿ ಹೇಳ್ರಿ. ಶಿಕ್ಷೆ ಇದೆ ಅಂತ ಹೇಳಿದ್ಯಾ? ಶಿಕ್ಷೆ ಇಲ್ಲ ಅಂತ ಹೇಳಿದ್ಯಾ? ಶಿಕ್ಷೆ ಇದೆ ಅಂತೇಳಿ. ಇವಾಗ ನಮ್ಮ ಚಳಿಕೆರೆಯಲ್ಲಿ ಎಷ್ಟು ಸ್ಟೇಷನ್ ಇದಾವೆ? 3 ಇದಾವ? 3 ಸ್ಟೇಷನ್ ಇದಾವೆ. 3 ಸ್ಟೇಷನ್ ಇದ್ರು ಸಹ ಅಪರಾಧಿಗಳು ಕಡಿಮೆ ಆಗಿದಾರ, ಜಾಸ್ತಿ ಆಗಿದಾರ? ಜಾಸ್ತಿ ಆಗಿದ್ದಾರೆ. ಪೊಲೀಸ್ ಏಟು ಹೊಡಿತಾರಂತ ಗೊತ್ತಿದ್ರು ಸಹ, ಲಾಟಿಲ್ ಹೊಡಿತಾರಂತ ಹೇಳ, ಏರೋಪ್ಲೇನ್ ಹಚ್ತಾರಂತ ಹೇಳಿದ್ರು ಸಹ ಲೋಕದಲ್ಲಿ, ಚಳಿಕೆರೆಯಲ್ಲಿ ಅಪರಾಧಗಳು, ಕ್ರೈಮ್ಗಳು ಕಡಿಮೆ ಆಗಿದವ? ಇಲ್ಲ. ಶಿಕ್ಷಿಸ್ತಾರೆ, ದಂಡಿಸ್ತಾರೆ, ಇದರಿಂದಲೂ ಏನಿಲ್ಲ ಬಿಡುಗಡೆ ಮನುಷ್ಯನಿಗೆ ಇಲ್ಲ. ಅರ್ಥ ಆಯ್ತರ? ಸ್ಕೂಲಲ್ಲಿ ಟೀಚರ್ ಹೊಡೆದಿದ್ರಿಂದ ಯಾರಾದ್ರೂ ಬದಲಾಗಿದಾರ? ಸ್ಕೂಲಲ್ಲಿ ಹೊಡೆದಿದಾರ? ನಿಮ್ಮನ್ನ ಹೊಡೆದಿದಾರ ಓದಿಲ್ವಾ? ಏನೇ ಹೊಡೆದಿದಾರ? ನಾನಂತೂ ಬಹಳ ಇಡ್ತಿದ್ದೀನಿ. ಕೋಲುಗಳು ಮುರಿದೋಗಿದ್ದಾವೆ, ರೂಲ್ಗಳು ಮುರಿದೋಗಿದ್ದಾವೆ. ಅವ್ರಿಗೆ ಬೇಸರ ಆಗ್ಬಿಡೋದು. ಹೊಡೆದ್ರು ನನ್ನ ಜೀವನ, ನಿಮ್ ಜೀವನ ಬದಲಾಯ್ತಾ? ಇಲ್ಲ. ಹಾಗಾದ್ರೆ ಇವಾಗ ಯೇಸು ಸ್ವಾಮಿ ನಮ್ಮನ್ನ ಹೊಡೆದ್ರ, ಬೈದ್ರ, ಶಿಕ್ಷಿಸಿದ್ರ, ಏನ್ ತೋರ್ದ? ನಮಗೆ ಪ್ರೀತಿ, ಕೃಪೆ, ಕರುಣೆಗಳನ್ನ ತೋರಿದ. ಹಲ್ಲೆಲೂಯಾ. ಆ ಪ್ರೀತಿ, ಕೃಪೆ, ಕರುಣೆಯಿಂದಲೇ ನಾವು ಈಗ ಏನ್ ಮಾಡಕ್ಕೆ ಮನಸ್ಸಿಲ್ಲ, ಪಾಪ ಮಾಡಕ್ಕೆ ಮನಸ್ಸು ಇಲ್ಲ. ದುರ್ಗೇಶ್ ಇಷ್ಟು ವರ್ಷ ಕುಡಿತಿದ್ದ, ಸೇತ್ತಿದ್ದ, ಈಗ ಹೊರಗಡೆ ಹೋಗ್ತಾರೆ, ಬರ್ತಾನೆ, ಸೇದಕ್ಕೆ ಮನ್ಸು ಬರ್ತದ? ಕುಡಿಯಕ್ಕೆ ಮನ್ಸು ಬರ್ತದ? ಇಲ್ಲ. ಯಾಕೆ? ಯೇಸು ಸ್ವಾಮಿ ಹೊಡಿತೀನನ್ನ, ಕಡಿತೀನನ್ನ ನಾವೇನ್ ಬೈದ್ವಾ, ಎದುರಿಸಿದ್ವಾ? ಇಲ್ಲ. ಯಾರು ಹೆಂಗ್ ಚೇಂಜ್ ಆಗಿದ್ದು? ಆತನ ಪ್ರೀತಿ. ಪೊಲೀಸೋ ರೇಟಿಂದ ಬದಲಾವಣೆ ಆಗ್ಲಿಲ್ಲ, ಸ್ಕೂಲ್ ಟೀಚರ್ ರೇಟಿಂದ ಬದಲಾವಣೆ ಆಗಿಲ್ಲ, ಅಪ್ಪ ಅಮ್ಮ ಬೈದ್ರು ಬದಲಾವಣೆ ಆಗ್ಲಿಲ್ಲ, ಹೊಡೆದ್ರು ಬದಲಾವಣೆ ಆಗಿಲ್ಲ, ಶಿಕ್ಷಿಸಿದ್ರು ಬದಲಾವಣೆ ಆಗ್ಲಿಲ್ಲ, ಪೊಲೀಸರು ಇದ್ರು ಬದಲಾವಣೆ ಆಗ್ಲಿಲ್ಲ. ಯಾರು ನಮ್ಮನ್ನ ಬದಲಾವಣೆ ಮಾಡಿದ್ದು? ಏನ್ ಬದಲಾವಣೆ ಮಾಡ್ತು? ಕ್ರಿಸ್ತನ ಪ್ರೀತಿ, ಕೃಪೆ, ಕನಿಕರ, ದಯೆ ನಮ್ಮನ್ನ ಏನ್ ಮಾಡ್ತದೆ? ಮನ ತಿರುಗುವಂತೆ ಮಾಡ್ತದೆ. ಅಯ್ಯೋ ದೇವರೇ, ನಾನು ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸಪ್ಪ. ಹೆಂಗೆ ಹೇಳ್ದಿ? ಹೊಡೆದಾಗ ನಾವು ಕ್ಷಮಿಸಪ್ಪ ಅಂತ ಹೇಳ್ತೀವ? ಹೊಡೆದಾಗ ಹೇಳ್ತೀವಿ ಎದುರ್ಕೊಂಡು, ಕ್ಷಮಿಸಿ, ಇನ್ನೊಂದ್ಸರಿ ಮಾಡಲ್ಲ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಹೊಡಿಲಿಲ್ಲ, ಬಡಿಲಿಲ್ಲ, ಕೊಲ್ಲಲಿಲ್ಲ, ಶಿಕ್ಷಿಸಲಿಲ್ಲ. ದೇವರ ಪ್ರೀತಿ ನಮ್ಮನ್ನ ಏನ್ ಮಾಡ್ತದೆ? ಒತ್ತಾಯ ಮಾಡಿ, ಅಪ್ಪಾ ನನ್ನನ್ನು ಕರುಣಿಸು ಅಂತೇಳಿ ನಮ್ಮ ಕಣ್ಣುಗಳಲ್ಲಿ ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ ಏನ್ ಬರುತ್ತೆ? ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ನೀರು ಬರುತ್ತೆ? ಹೊಡಿತಾನೆ, ನರಕಕ್ಕಾಗ್ತಾನೆ ಅಂತ ಅಲ್ಲ, ದೇವರ ಪ್ರೀತಿ ವಿರುದ್ಧವಾಗಿ, ದಯೆಗೆ ವಿರುದ್ಧವಾಗಿ ನಾನು ಇಂಥ ಅಪರಾಧಗಳನ್ನು ಮಾಡದಲ್ಲ ಛೇ ಅಂತೇಳಿ ಏನು ಉಂಟಾಗುತ್ತೆ? ಪಶ್ಚಾತ್ತಾಪ ಉಂಟಾಗುತ್ತೆ. ಪೊಲೀಸ್ಗೆ ಭಯಪಟ್ಟು ಮನುಷ್ಯ ಏನ್ ಮಾಡ್ತಾನೆ? ಎದುರ್ತಾನೆ. ಆದರೆ ಕ್ರಿಸ್ತನಲ್ಲಿ ಬಂದಾಗ ಭಯ ಅಲ್ಲ, ಪಶ್ಚಾತ್ತಾಪ. ಪಶ್ಚಾತ್ತಾಪ ಯಾರಿಗುಂಟಾಗುತ್ತೆ? ಅಯ್ಯೋ, ನಾನು ಒಳ್ಳೆಯವರನ್ನ, ಒಳ್ಳೆ ತಂದೆಯನ್ನ, ಒಳ್ಳೆ ದೇವರನ್ನ, ಒಳ್ಳೆ ರಕ್ಷಕನನ್ನ ನಾನು ಈ ರೀತಿಯಾಗಿ ಮಾಡ್ಬಿಟ್ನಲ್ಲ, ಆತನಿಗೆ ವಿರುದ್ಧವಾಗಿ ನೋವು ಪಡಿಸನಲ್ಲ ಅಂತ ಹೇಳುವ ಪಶ್ಚಾತ್ತಾಪ ನಮಗೆ ಉಂಟಾಗುವಂಥದ್ದಾಗಿದೆ. ಅದಕ್ಕೆ ದೇವರು ನಮ್ಮನ್ನು ಶಿಕ್ಷಿಸಲ್ಲ, ಬೈಯಲ್ಲ, ದಂಡಿಸಲ್ಲ ಅಂದ್ರೆ ನಾನು ಏನ್ ಮಾದ್ರೂ ಮಾಡ್ಕೊಂಡು ಹೋಗ್ಬೋದು ಎಂಬುದಾಗಿ ಮಾಡಕ್ಕಾಗಲ್ಲ, ಮಾಡಕ್ಕೆ ಆಗಲ್ಲ. ಈಗ ಜೋಬಲ್ ದುಡ್ಡಿಲ್ವಾ ದುರ್ಗೇಶ್? ಐತೆ, ಸೇದ್ಬೋದಾ? ಸೇದಕ್ಕಾಗತ್ತೆ. ಕುಡಿಬೋದಾ? ಕುಡಿಬೋದು. ವಯಸ್ಸು ಹುಡುಗರು ಇದ್ದಾರೆ, ಶ್ರೀರಾಮ ಏಸಲ್ಲ ಇದ್ದಾರೆ, ವಯಸ್ಸು ಹುಡುಗರು ಸಿನಿಮಾ ನೋಡ್ಬೋದು, ಅವರು ನೋಡ್ಬೋದು. ಆದ್ರೆ ನೋಡಕ್ಕೆ ಆಗಲ್ವಾ? ಆಗುತ್ತೆ. ಆದ್ರೂ ಏನ್ ಮಾಡುತ್ತೆ?
ಕ್ರಿಸ್ತನ ಪ್ರೀತಿ ಆ ಕಡೆಗೆ ಸೆಳೆಯಕ್ಕಿಂತ ಈ ಪ್ರೀತಿ ಆ ಸಿನಿಮಾ ಪ್ರೀತಿಗಿಂತ ಏನಾಗಿದೆ, ದೊಡ್ಡದಾಗಿದೆ. ಯಾರಾದ್ರೂ ಬಾ ನೀನ್ ಚಾರ್ಜ್ ಆಗ್ಬೇಡ ನಾನ್ ಚಾರ್ಜ್ ಆಗ್ತೀನಿ ಸಿನಿಮಾಗೆ ಹೋಗೋದು ಬಾ ಅಂತ ಕರೆದ್ರೆ ಹೋಗ್ತಾರಾ? ನೀನೇನು ಕುಡಿಸ್ಬೇಡಪ್ಪ ನಾನು ಕುಡಿಸ್ತೀನಿ ಬಾ ಅಂತ ಹೇಳಿದ್ರೆ ಕುಡಿತೀವ? ಇಲ್ಲ. ಅರ್ಥ ಆಯ್ತರ? ಯಾರು ಮಾಡಿದ್ದು? ದೇವರ ಕೋಪನ, ದೇವರ ಶಿಕ್ಷೆನ? ಇಲ್ಲ, ದೇವರ ಪ್ರೀತಿ, ಕರುಣೆ, ದಯೆ. ಅದಕ್ಕೆ ದೇವರ ದಯೆ, ಪ್ರೀತಿ, ಕರುಣೆ ನಮ್ಮನ್ನ ಪಾಪ ಮಾಡಕ್ಕೆ ಲೈಸೆನ್ಸ್ ಅಲ್ಲ, ಪಾಪ ಮಾಡದೇ ಇರ್ಲಿಕ್ಕೆ ಶಕ್ತಿಯನ್ನ ಕೊಡುವಂಥದ್ದಾಗಿದೆ. ಕೃಪೆ ಪಾಪ ಮಾಡಕ್ಕಲ್ಲ, ಕೃಪೆ ಪಾಪ ಮಾಡದಿರಕ್ಕೆ ಶಕ್ತಿ. ಕೆಲವು ಜನ ನಿಮ್ ಪಾಸ್ಟ್ರು ಬರೀ ಆಶೀರ್ವಾದ ಬಗ್ಗೆ ಹೇಳ್ತಾರೆ, ನಿಮ್ ಪಾಸ್ಟರ್ ಬರೀ ಕೃಪೆ ಬಗ್ಗೆ ಹೇಳ್ತಾರೆ, ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಲ್ಲ, ಏನ್ ಬೇಕಾದ್ರೂ ಮಾಡ್ದಂಗಿರಕ್ಕೆ ಕೃಪೆಯನ್ನ ನಿಮಗೆ ದೇವರು ತೋರಿಸ್ತಾನೆ ಅಂತ ಹೇಳಿ ಹೇಳುವಂಥದ್ದಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಮ್ಮನ್ನ ಬದಲಾಯಿಸಿದ್ದು ದೇವರ ಶಿಕ್ಷೆನ, ದೇವರ ಪ್ರೀತಿ, ಕೃಪೆ, ಕರುಣೆಗಳ? ಎಲ್ಲರೂ ಹೇಳ್ರಿ, ಎಲ್ಲ ಜೋರಾಗಿ ಹೇಳ್ರಿ. ಗೂಗಲ್ ಮೀಟರ್ ಅವರೇ ಹೇಳ್ರಿ, ಯಾವುದು ನಿಮ್ಮನ್ನ ಬದಲಾಯಿಸಿರೋದು? ಹಲ್ಲೆಲೂಯಾ ಹೇಳೋಣ, ಒಂದು ಹಲ್ಲೆಲೂಯಾ ಹೇಳೋಣವಾ? ಆಮೇನ್. ಹಾಗಾದ್ರೆ ಶಿಕ್ಷೆಯ ಅಪರಾಧಗಳ ಪಾಪಗಳ ಶಿಕ್ಷೆ ದೇವರು ಶಿಲುಬೆಯಲ್ಲಿ ಒತ್ತು ತೀರಿಸಿದ್ದಾನೆ. ಅದಕ್ಕೆ ಮೊದಲೆಲ್ಲ ನಾವು ಹೇಳ್ತಿದ್ವಿ, ಏನಾದ್ರೂ ಅವರು ದೇವ್ರು ಸರಿಯಾಗಿ ಹೊಡೆದಿದ್ದಾನೆ, ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಇಲ್ಲ ಇಲ್ಲ, ದೇವ್ರು ಯಾರಿಗೂ ಶಿಕ್ಷೆ ಕೊಡಕ್ಕಾಗಿ ಬರಲ್ಲ. ಯೇಸು ಪಾಪಿಗಳನ್ನ ಹುಡುಕಿ ಶಿಕ್ಷಿಸಲಿಕ್ಕಾಗಿ ಬಂದ, ರಕ್ಷಿಸಲಿಕ್ಕೆ ಬಂದ. ಯೇಸು ಅಂದ್ರೆ ಅರ್ಥ ಏನು? ಪಾಪಿಗಳ ರಕ್ಷಕ, ಶಿಕ್ಷಕ ಅಲ್ಲ, ದಂಡಿಸುವನಲ್ಲ. ಹಾಗಾದ್ರೆ ಪಾಪಿಯನ್ನೇ ರಕ್ಷಿಸಿತಾನಂದ್ರೆ ಈಗ ಮಕ್ಕಳಾಗಿರುವ ನಮ್ಮನ್ನ ಶಿಕ್ಷಿಸ್ತಾನ? ಹೇಳ್ರಿ, ನಮ್ಮನ್ನ ಶಿಕ್ಷಿಸಲ್ಲ, ಶಿಸ್ತು ಪಡಿಸ್ತಾನೆ. ಶಿಕ್ಷೆ ಬೇರೆ, ಶಿಸ್ತು ಬೇರೆ. ಏನು? ಶಿಕ್ಷೆ ಬೇರೆ, ಶಿಸ್ತು ಬೇರೆ. ಕೆಲವು ನೋಡ್ರಿ ಮನೆಯಲ್ಲಿ ಎಲ್ಲ ಕೇಳ್ತಾ ಇದ್ದೀರಾ ಇಲ್ಲಿ? ಮನೆಯಲ್ಲಿ ಹೇಳ ಮತ್ತು ಮಕ್ಕಳು ಕೇಳಲ್ಲ, ಆದರೆ ಸ್ಕೂಲಲ್ಲಿ ಕಸ ಹೊಡೆಯೋದೇನಲ್ಲಿ, ಅಲ್ಲಿ ಚೇರ್ ಒರೆಸೋದೇನು, ಅಲ್ಲಿ ಮೂಟೆ ಹೊರೋದೇನು, ಅಲ್ಲಿ ಕಸ ತಗೊಂಡು ಬಾಚೋದೇ ಹಾಕೋದೇನು ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಮನೇಲಿ ಹೇಳೋ ಕೆಲಸ ಮಾಡಲ್ಲ, ಜಿಮ್ಗೆ ಹೋಗ್ಬಿಡ್ತಾರೆ. ಜಿಮ್ಗೆ ಹೋದಾಗ ಅವನು ಹಂಗ್ ಬಗ್ಗು, ಹಿಂಗ್ ಬಗ್ಗು, ಹಿಂಗೆತ್ತು, ಕಾಲೆತ್ತು, ಕೈ ಎತ್ತು, ಹಂಗ್ ನಿಂತ್ಕೋಬೇಡ, ಹಿಂಗ್ ತಿನ್ಬೇಡ, ಅದನ್ನ ತಿನ್ಬೇಡ. ಅಲ್ಲಿ ಹೇಳುವಾಗ ಏನ್ ಮಾಡ್ತಾರೆ? ಅಲ್ಲಿ ಅಲ್ಲಿ ಕೇಳ್ತಾರೆ. ಇಲ್ಲಿ ಅದೇ ಮನೆಯಲ್ಲಿ ಬಗ್ದಿದ್ದವ್ರುನ ದೇವ್ರು ಎಲ್ಲಿ ಬಗ್ಗಿಸ್ತಾನೆ? ಹೊರಗಡೆ. ಮನೆಗೂ ಅಪಕಾರಿ, ಊರಿಗೆ ಉಪಕಾರಿ. ಮನೆಗೆ ಏನಾಗಿರ್ತಾರೆ? ಅಪಕಾರಿ. ಊರಿಗೆಲ್ಲ ಅಪಕಾರಿ, ಊರಿಗೆಲ್ಲ ಉಪಕಾರಿ ಆಗಿರ್ತಾರೆ. ಕೆಲವು ಸಮಯದಲ್ಲಿ ನಾವು ಹಂಗೆ ಇದ್ವಿ. ನಾವು ಹಂಗಿದ್ದಾಗ ನಮ್ಮ ತಂದೆ ತಾಯಿಗಳಾಗಿ ಹೇಳ್ತಿದ್ರು. ಸೊ ರಕ್ಷಣೆ ಹೊಂದಿದ ಮೇಲೆ ದೇವ್ರು ನಮ್ಮ ಜೀವನ ಏನ್ ಮಾಡ್ದ? ಬದಲಾಯಿಸಿದ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳೇನೆಂದ್ರೆ, ಪ್ರೀತಿಗೆ ನಾವು ಬಲಿಯಾಗೋಣ, ನಾವು ಶಿಕ್ಷೆಗೆ ಬಲಿಯಾದವಲ್ಲ. ನಾವು ಪ್ರೀತಿಗೆ ನಾವು ಪಾತ್ರರೇ ಹೊರತು ಶಿಕ್ಷೆಗೆ ನಾವು ಏನಿಲ್ಲ, ಪಾತ್ರರಲ್ಲ. ಹಾಗಾದ್ರೆ ನಮ್ಮ ಮೇಲಿದ್ದಂತ ಎಲ್ಲಾ ಆಜ್ಞಾ ರೂಪವಾಗಿದ್ದ ಪತ್ರವನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು? ಕೆಡಿಸ್ಬಿಟ್ರು. ಈಗ ನೀನು ಸತ್ರೆ ನರಕಕ್ಕಲ್ಲ, ನೀನು ಸತ್ರೆ ಎಲ್ಲಿಗೆ ಹೋಗ್ತೀಯ? ನಿತ್ಯ ಜೀವ, ಪರಲೋಕಕ್ಕೆ ಹೋಗುವರಾಗಿ ಕಾಣಲ್ಪಡ್ತೀರಾ. ದೇವ್ರಿಗೆ ಸ್ತೋತ್ರ ಮಾಡಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ದೇವರ ಸಮಕ್ಕೆ ಒಪ್ಪಿಸಿಕೊಡುವ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಶಬಲಕ ಬರಂದರಬ. ಎಲ್ಲರೂ ಅಪ್ಪನ ಪ್ರೀತಿ, ದೇವರ ಪ್ರೀತಿಗಾಗಿ, ದೇವರ ಕರುಣೆಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ದೇವರೇ ನಿನ್ನ ದಯೆ ದೊಡ್ಡದು, ಕರ್ತನೇ ನಿನ್ನ ಕೃಪೆ ದೊಡ್ಡದು, ನಿನ್ನ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಲಾರ್ಡ್ ಐ ಪ್ರೈಸ್ ಯು ನೇಮ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ಕರ್ತನೇ ನಿನ್ನ ಕೃಪೆ ದಯೆಗಳಿಗೆ ನಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ದಯೆ ದೊಡ್ಡದು, ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ. ಕೇಳಿದ ವಾಕ್ಯಕ್ಕೂ ಸತ್ಯಕ್ಕೂ ಸಭೆಯನ್ನ ಸಂಪೂರ್ಣವಾಗಿ ಸಮರ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕದ ತಂದೆಯಾದ ದೇವರೇ, ಆಮೇಲೆ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು. ಎಲ್ಲರೂ ಗಟ್ಟಿಗೆ ಹೇಳೋಣವಾ?